ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಅಮೆರಿಕ ಅಂದ್ರೆ ಗ್ರೇಟ್ ಕಂಟ್ರಿ, ಅದ್ಭುತ ದೇಶ ಅನ್ನೋರಿಗೆ ಈ ಸ್ಟೋರಿ ಅರ್ಪಣೆ. ಅಮೆರಿಕಾದಲ್ಲೂ ಸಮಸ್ಯೆ ಇದ್ದಾವೆ, ಪ್ರತಿಭಟನೆ ಆಗ್ತವೆ. ಇಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ನಾನೇ ನಿಲ್ಲಿಸಿದ್ದು ಅಂತ ಸಿಕ್ಕ ಕಡೆ ಭಾಷಣ ಹೊಡಿತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ತನ್ನದೇ ದೇಶದಲ್ಲಿ ತನ್ನ ವಿರುದ್ಧವೇ ನಡೀತಿರೋ ಈ ನಾಗರಿಕ ದಂಗೆಯನ್ನ ಮಾತ್ರ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಇದು ಅಮೆರಿಕ ವರ್ಸಸ್ ಅಮೆರಿಕ. ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾ ಅನ್ನೋದು ಒಂದು ಪ್ರಾಂತ್ಯ. ನಾವು ರಾಜ್ಯ ಅಂತೀವಲ್ಲ ಹಾಗೆ. ಅಂತಹ ರಾಜ್ಯದ ಲಾಸ್ ಏಂಜಲೀಸ್ ಅನ್ನೋ ಸಿಟಿ ಈಗ ಬೆಂಕಿ ಉಂಡೆ ಆಗೋಗಿದೆ. ಸಿಕ್ಕಲ್ಲಿ ಲೂಟಿ, ಬೆಂಕಿ, ಹೊಡೆದಾಟ, ಹೋರಾಟ. ನಾವು ಜಗತ್ತಿಗೆ ನಾಗರಿಕತೆಯ ಪಾಠ ಹೇಳ್ಕೊಡ್ತೀವಿ ಅನ್ನೋ ದೇಶದ ಜನರ ಪರಿಸ್ಥಿತಿ ಈಗ ಯಾವ ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕೂ ಕಡಿಮೆ ಈಗಿಲ್ಲ. ಅಂತಹ ಅಮೆರಿಕ ಈಗ ಹೇಗಾಗಿದೆ ಗೊತ್ತಾ? ಅಮೆರಿಕಕ್ಕೆ ಭಾರತದಂತೆ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವೇನೂ ಇಲ್ಲ. ಅಂತಹ ಅಮೆರಿಕ ಈಗ 169 ವರ್ಷಗಳಲ್ಲೇ ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗ್ತಿದೆ. ಅಮೆರಿಕದಲ್ಲೀಗ ಎಲ್ಲೆಲ್ಲೋ ಬೆಂಕಿ. ಚಿನ್ನ, ಫೋನ್, ಬಟ್ಟೆ ಸಿಕ್ಕಿದ್ದೆಲ್ಲ ಲೂಟಿ. ಟ್ರಂಪ್ ವಿರುದ್ಧ ನಾಗರಿಕರ ದಂಗೆ. ನೂರ 60 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ. ಅಮೆರಿಕ ಸರ್ಕಾರದ ವಿರುದ್ಧ ಮೆಕ್ಸಿಕನ್ಸ್ ಕಿಚ್ಚು. ಜಗತ್ತಿನ ನಂಬರ್ 1 ರಾಷ್ಟ್ರದಲ್ಲಿ ಯಾಕೆ ಹಿಂಗಾಯ್ತು? ಅಮೆರಿಕ ವರ್ಸಸ್ ಅಮೆರಿಕ. ಒಂದೊಂದು ದೃಶ್ಯವೂ ಭಯಾನಕವೇ. ತುಂಬಾ ಸದ್ದು ಮಾಡ್ತಾ ಇರೋದು. ತೀರಾ ಕ್ರಿಟಿಕಲ್ ಪರಿಸ್ಥಿತಿಗೆ ಹೋಗಿರೋದು ಅಮೆರಿಕದ ಲಾಸ್ ಆಂಜಲೀಸ್ ನಗರ. ಅಲ್ಲೀಗ ಲಾ ಅಂಡ್ ಆರ್ಡರ್ ಔಟ್ ಆಫ್ ಕಂಟ್ರೋಲ್ ಪರಿಸ್ಥಿತಿಗೆ ತಲುಪಿದೆ. ಮನೋರಂಜನೆಯ ರಾಜಧಾನಿಯಂತೆ ಕರೆಸಿಕೊಳ್ಳುವಂತ ಈ ನಗರದಲ್ಲೇ ಹಾಲಿವುಡ್ ಇರೋದು. ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿರುವಂತ ಈ ನಗರದಲ್ಲೀಗ ಎಲ್ಲಿ ನೋಡಿದ್ರೂ ಬೆಂಕಿ, ಎಲ್ಲಿ ನೋಡಿದ್ರೂ ಲೂಟಿ. ಇತ್ತೀಚೆಗಷ್ಟೇ ಆಪಲ್ ಕಂಪನಿಯ ವಿರುದ್ಧ ಟ್ರಂಪ್ ಗುಡುಗಿದ್ದು ನೆನಪಿದೆ ತಾನೆ? ಅದೇ ಆಪಲ್ ಮೊಬೈಲ್ ಕಂಪ್ಯೂಟರ್ ಶೋರೂಮ್ನ ಜನ ಲೂಟಿ ಮಾಡಿಬಿಟ್ಟಿದ್ದಾರೆ. ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೂ ಸಾಧ್ಯವಾಗಿಲ್ಲ. ಪೊಲೀಸರ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪೊಲೀಸ್ ವಾಹನಗಳೇ ದಗ ಹೊತ್ತಿ ಉರಿಯುತ್ತಿವೆ. ಪೊಲೀಸ್ ವಾಹನಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋ ಜನರಿಗೇನೂ ಕೊರತೆ ಇಲ್ಲ. ಇದು ಅಮೆರಿಕ, ಪಾಕಿಸ್ತಾನವೂ ಅಲ್ಲ, ಬಾಂಗ್ಲಾದೇಶವೂ ಅಲ್ಲ. ಹೋಗ್ಲಿ ಅಂದ್ರೆ ಕೆಲವೇ ವರ್ಷಗಳ ಹಿಂದೆ ಹೊತ್ತಿ ಉರಿದ ಶ್ರೀಲಂಕಾ, ಅಫ್ಘಾನಿಸ್ತಾನವೂ ಅಲ್ಲ.
ಚಿನ್ನದಂಗಡಿಗಳಿಗೆ ನುಗ್ಗಿ ಕೈಗೆ ಸಿಕ್ಕ ಆಭರಣಗಳನ್ನ ಕದ್ದು ಓಡಿದ್ದಾರೆ. ಚಿನ್ನದಂಗಡಿಯೇ ಏನು, ಬಟ್ಟೆ ಶೂ ಅಂಗಡಿಗಳನ್ನು ಹುಡುಕಿ ಕೈಗೆ ಸಿಕ್ಕಿದ್ದನ್ನ ಎತ್ಕೊಂಡು ಓಡಿದ್ದಾರೆ. ಸೈಜು ಕಲರ್ ನೋಡಿಲ್ಲ. ಶಾಪಿಂಗ್ ಮಾಲ್ಗಳಿಗೆ ನುಗ್ಗಿದ್ದಾರೆ. ಕೈಗೆ ಸಿಕ್ಕಿದ್ನೆಲ್ಲ ಹೊತ್ಕೊಂಡು ಓಡಿದ್ದಾರೆ. ಪೊಲೀಸರ ಭಯವಿಲ್ಲ. ಇದು ಅಮೆರಿಕದ ಲಾಸ್ ಆಂಜಲೀಸ್ ನಗರ. ಅಲ್ಲೀಗ ಕೇವಲ ಬೆಂಕಿ, ಬೂದಿಗಳ ಆರ್ಭಟ ಅಷ್ಟೇ ಯಾಕೆ, ನಿಯಂತ್ರಿಸಲು ಪ್ರಯತ್ನಿಸಿದ ಪೊಲೀಸರನ್ನ ಕೂಡ ಹೊಡೆದಿದ್ದಾರೆ. ಒಂಟಿಯಾಗಿಯೇ ಪೊಲೀಸರಿಗೆ ತಿರುಗಿ ಕಪಾಳ ಮೋಕ್ಷ ಮಾಡುವಷ್ಟು ಧೈರ್ಯ ಬಂದಿದೆ. ಪೊಲೀಸರು ಜನರಿಗೆ ಬಿಡಿ, ಪೊಲೀಸರೇ ಪೊಲೀಸರಿಗೆ ರಕ್ಷಣೆ ಕೊಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗಿದೆ. ಒಬ್ಬೊಬ್ಬ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋದಕ್ಕೆ 10 ಪೊಲೀಸರು ಅಟ್ಯಾಕ್ ಮಾಡಿ ಕಂಟ್ರೋಲ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಜನ ಅಂದ್ರೆ ಪ್ರತಿಭಟನಾಕಾರರು ಡ್ರಗ್ಸ್ ಅಮಲಿನಲ್ಲಿದ್ದಾರಾ ಗೊತ್ತಿಲ್ಲ. ಸಣ್ಣದೊಂದು ಹುಲ್ಲಿಗೆ ಬೆಂಕಿ ಹಚ್ಚಿ ಫೈರ್ ಅಂತ ಕೂಗಿ ಬೆಂಕಿ ಹಚ್ಚಿದವರಿದ್ದಾರೆ. ಎಲ್ಲಿ ನೋಡಿದ್ರೂ ಬೆಂಕಿ ಬೆಂಕಿ ಬೆಂಕಿ. ಸೈರನ್ಗಳ ಧ್ವನಿ ಮೊಳಗುತ್ತಿದೆ. ಜನ ಹೆದರುತ್ತಿಲ್ಲ. ಕರ್ಫ್ಯೂ ಹೇರಲಾಗಿದೆ. ಡೋಂಟ್ ಕೇರ್ ಅಂತಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸ್ ವಾಹನದ ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿಯನ್ನ ಹಚ್ತಾ ಇದ್ದಾರೆ. ಐಫೋನ್ ಶೋರೂಮ್ ಚಿಂದಿಯಾಗಿದೆ. ನೂರಲ್ಲ ಸಾವಿರಾರು ಪೊಲೀಸರಿದ್ರು. ಪ್ರತಿಭಟನಾಕಾರರು ಹೆದರ್ತಾ ಇಲ್ಲ, ಜಗ್ಗುತ್ತಾ ಇಲ್ಲ, ಇನ್ನು ಭಕ್ತಾನೂ ಇಲ್ಲ. ಬದಲಿಗೆ ಹೊಡೆದಷ್ಟು ತಿರುಗಿ ಬೀಳ್ತಿದ್ದಾರೆ ಪ್ರತಿಭಟನಾಕಾರರು. ಅವರೆಲ್ಲರ ಗುರಿ ಒಬ್ಬ. ಆತನ ಹೆಸರು ಡೊನಾಲ್ಡ್ ಟ್ರಂಪ್, ಮಿಸ್ಟರ್ ಪ್ರೆಸಿಡೆಂಟ್ ಆಫ್ ಅಮೆರಿಕ. ಅಮೆರಿಕವನ್ನ ನಂಬರ್ 1 ಮಾಡ್ತೀನಿ ಅಂತ ಹಠವನ್ನ ತೊಟ್ಟು ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಅಮೆರಿಕವನ್ನ ಅಕ್ಷರಶಃ ನರಕವನ್ನಾಗಿಸ್ತಿರುವಂತಹ ಟ್ರಂಪ್ ವಿರುದ್ಧ ಪ್ರತಿಭಟನೆ ಕೇವಲ ಲಾಸ್ ಆಂಜಲೀಸ್ ನಗರದಲ್ಲಿ ಅಲ್ಲ, ನ್ಯೂಯಾರ್ಕ್, ಬೋಸ್ಟನ್ ನಗರದಲ್ಲಿಯೂ ಪ್ರತಿಭಟನೆ. ಅಮೆರಿಕದ ನ್ಯೂಯಾರ್ಕ್ ನಗರವನ್ನ ಇಂಡಿಯಾದ ಮುಂಬೈಗೆ ಹೋಲಿಸಬಹುದು. ಅಂತಹ ವಾಣಿಜ್ಯ ನಗರ ನ್ಯೂಯಾರ್ಕ್ ಕೂಡ ಈ ಹೋರಾಟಕ್ಕೆ ತಂಡ ಹೊಡೆದಿದೆ. ಟೆಕ್ಸಾಸ್, ಬೂಸ್ಟನ್ ನಗರಗಳ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ. ಲಾಸ್ ಆಂಜಲೀಸ್ ಬರೋದು ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿ. ಕೇವಲ ಆ ಪ್ರಾಂತ್ಯದಲ್ಲಷ್ಟೇ ಅಲ್ಲ, ಅರಿಜೋನಾ, ಟೆಕ್ಸಾಸ್, ಜಾರ್ಜಿಯಾ, ನಾರ್ತ್ ಕ್ಯಾರೋಲಿನಾ, ಅಲ್ಬಾಮಾ, ಹೀಗೆ ಯಾವ ರಾಜ್ಯ ನೋಡಿದರೆ ಅಲ್ಲಿ, ಯಾವ ನಗರ ನೋಡಿದರೆ ಅಲ್ಲಿ ಎಲ್ಲೆಲ್ಲೋ ಪ್ರತಿಭಟನೆಯ ಜ್ವಾಲೆ. ಸಿಕ್ಕವರನ್ನ ಲೂಟಿ ಹೊಡಿತಿರುವಂತಹ ದಂಗೆಕೋರರು ನಿಜವಾಗಿಯೂ ದಂಗೆಕೋರರಲ್ಲ, ಅವರೆಲ್ಲ ಅಮೆರಿಕನ್ನರೇ. ಅರ್ಧ ಅಮೆರಿಕನ್ಸ್ ಎನ್ನಬಹುದೇನೋ. ಅಂತಹ ಅಮೆರಿಕನ್ನರೇ ಅಮೆರಿಕದ ರಾಷ್ಟ್ರಧ್ವಜವನ್ನ ಸುಟ್ಟು ಹೋರಾಟ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ರಾಷ್ಟ್ರಧ್ವಜ ಸುಡುವುದು ಕಾನೂನು ಪ್ರಕಾರ ಗಂಭೀರ ಅಪರಾಧವೇನಲ್ಲ. ಭಾರತದಲ್ಲಿರೋ ಹಾಗೆ ದೇಶದ್ರೋಹವೂ ಅಲ್ಲ. ಅಂದ ಹಾಗೆ ಈ ಹೋರಾಟದಲ್ಲಿರೋರು ಕೇವಲ ಅಕ್ರಮ ವಲಸಿಗರು.
ಇದೆಲ್ಲ ಶುರುವಾಗಿದೆ ಯಾಕೆ, ಯಾವ ರೀತಿ? ಹೋರಾಟ ನಡೆಸ್ತಾ ಇರೋರು ಹಿಡಿದಿರುವಂತ ಬೋರ್ಡ್ನಲ್ಲಿ ಇರೋದಾದ್ರೂ ಏನು? ಈ ಹೋರಾಟ ಅಮೆರಿಕದ ಒಂದು ಭಾಗದಲ್ಲಿ ಮಾತ್ರವೇ ಎದ್ದಿರೋದು ಯಾಕೆ? ಯಾಕೆ ಅಮೆರಿಕ ಅನ್ನೋ ನಾಗರಿಕರ ಸ್ವರ್ಗ ನರಕವಾಗಿದ್ದು ಯಾಕೆ? ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಭಾರತದಲ್ಲಿ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಶ್ರೀಲಂಕಾದವರು, ನೇಪಾಳದವರು ಅಕ್ರಮವಾಗಿ ಬಂದು ಇಲ್ಲೇ ಹೆಂಡತಿ, ಮಕ್ಕಳು, ಸಂಸಾರ, ಮನೆ ಎಲ್ಲ ಮಾಡಿಕೊಂಡು ಬದುಕುತ್ತಿದ್ದಾರಲ್ಲ, ಅಂಥದ್ದೇ ಸ್ಥಿತಿ ಅಮೆರಿಕಾದಲ್ಲೂ ಇದೆ. ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಮೆಕ್ಸಿಕೋದವರಿಂದ. ಲಾಸ್ ಆಂಜಲೀಸ್ ನಗರದಲ್ಲೀಗ ಕರ್ಫ್ಯೂ ಜಾರಿಯಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕರ್ಫ್ಯೂ ಇದೆ. ಇದು ಇನ್ನೂ ಕೆಲವು ದಿನ ಮುಂದುವರಿಯುತ್ತದೆ. ಲಾಸ್ ಆಂಜಲೀಸ್ನಲ್ಲಿ ಶುರುವಾದ ದಂಗೆ ಅಂತರ್ಯುದ್ಧ ಈಗ ಬೇರೆ ಬೇರೆ ನಗರಗಳಿಗೂ ಹರಡುತ್ತಿದೆ. ಲಾಸ್ ಆಂಜಲೀಸ್ ನಗರದಲ್ಲೀಗ ಮಾಸ್ ಅರೆಸ್ಟ್. ಅಮೆರಿಕ ನಾಗರಿಕರಿಗೆ ಮಾತ್ರ ರಿಯಾಯಿತಿ. 1965ರ ಬಳಿಕ ಮೊದಲ ಬಾರಿಗೆ ಕರ್ಫ್ಯೂ. ಅಮೆರಿಕದಲ್ಲೀಗ ಅಮೆರಿಕನ್ ಸಿಟಿಸನ್ಸ್ ಹೊರತುಪಡಿಸಿ ಬೇರೆ ಯಾರಿಗೂ ಆರಾಮಾಗಿ ತಿರುಗುವ ಅವಕಾಶ ಇಲ್ಲ. ಇಡೀ ಅಮೆರಿಕದಲ್ಲಿ ವಲಸಿಗರೇ ಹೆಚ್ಚಾಗಿದ್ದಾರೆ. ಹೊರಗೆ ಓಡಾಡುವವರು ನಾಗರಿಕ ಪತ್ರವನ್ನ ಜೊತೆಯಲ್ಲಿಟ್ಕೊಳ್ಬೇಕು. ಪೊಲೀಸರು ಕೇಳಿದಾಗ ತೋರಿಸಬೇಕು. ಶುರುವಾಗಿದೆ ಗವರ್ನರ್ ವರ್ಸಸ್ ಪ್ರೆಸಿಡೆಂಟ್ ವಾರ್. 1965ರ ಬಳಿಕ ಲಾಸ್ ಆಂಜಲೀಸ್ ನಗರದಲ್ಲಿ ಕರ್ಫ್ಯೂ ಜಾರಿಯಾಗಿರೋದು ಹೊಸ ಇತಿಹಾಸ. ಆದ್ರೆ ಇಲ್ಲೂ ಒಂದು ಸಮಸ್ಯೆ ಇದೆ. ಕರ್ಫ್ಯೂ ಜಾರಿಗೆ ಕ್ಯಾಲಿಫೋರ್ನಿಯಾ ಗವರ್ನರ್ ಒಪ್ಪಿಗೆ ನೀಡಿಲ್ಲ. ಅಮೆರಿಕ ಅಧ್ಯಕ್ಷರು ನೇರವಾಗಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಸರಳವಾಗಿ ಹೇಳಬೇಕಂದ್ರೆ ಹೇರಿದ್ದಾರೆ. ಈಗ ಕರ್ನಾಟಕದಲ್ಲಿ ಕರ್ಫ್ಯೂ ಹೇರಬೇಕೆಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಒಪ್ಪಿಗೆ ಬೇಕು. ಪರಿಸ್ಥಿತಿ ಹತೋಟಿ ಮೀರಿದ್ರೆ ರಾಜ್ಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನೇರವಾಗಿ ಆದೇಶ ನೀಡೋದಕ್ಕೆ ಅವಕಾಶ ಇದೆ. ಇದ್ಯಾವುದು ಇಲ್ಲದೆ ಇದ್ದಾಗ ಡೈರೆಕ್ಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಕರ್ಫ್ಯೂ ಹೇರಿದ್ರೆ ಏನಾಗುತ್ತೆ? ರಾಜ್ಯಗಳ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸಿದಂತಾಗುತ್ತೆ. ಈಗ ಕ್ಯಾಲಿಫೋರ್ನಿಯಾದಲ್ಲಿ ಆಗಿರೋದು ಅದೇ. ಸ್ಥಳೀಯ ಆಡಳಿತ ಔಟ್ ಆಫ್ ಕಂಟ್ರೋಲ್ ಸ್ಥಿತಿಗೆ ತಲುಪಿದ್ರು. ಗವರ್ನರ್ ಅಲ್ಲಿ ಕರ್ಫ್ಯೂ ಹೇರಿಲ್ಲ. ಆದ್ರೆ ಟ್ರಂಪ್ ಡೈರೆಕ್ಟ್ ಆಗಿ ನೌಕಾಪಡೆಯ 700 ಯೋಧರು ಮತ್ತು ರಾಷ್ಟ್ರೀಯ ಗಾರ್ಡ್ನ 2000 ಯೋಧರನ್ನ ಲಾಸ್ ಆಂಜಲೀಸ್ಗೆ ರವಾನಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಪಡೆಯನ್ನ ಸರ್ಕಾರದ ಆದ್ಯತೆಗೆ ಟ್ರಂಪ್ ಅಕ್ರಮವಾಗಿ ಬಳಸಿದ್ದಾರೆ. ಅವರ ವಿರುದ್ಧ ಮೊಕದ್ದಮೆಯನ್ನ ಹೂಡ್ತೇವೆ ಅಂತ ಕ್ಯಾಲಿಫೋರ್ನಿಯಾ ಸರ್ಕಾರ ಅಂಥದ್ದೊಂದು ಕೆಟ್ಟ ಇತಿಹಾಸವನ್ನ ಟ್ರಂಪ್ ಬರೆದಿದ್ದಾರೆ. 1992ರಲ್ಲಿ ಅಲ್ಲಿ ಕರ್ಫ್ಯೂ ಹೇರಲಾಗಿತ್ತಾದ್ರೂ ಆಗ ಕ್ಯಾಲಿಫೋರ್ನಿಯಾ ಗವರ್ನರ್ ಮನವಿ ಮಾಡಿಕೊಂಡ ಕಾರಣಕ್ಕೆ ಆಗಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಕರ್ಫ್ಯೂವನ್ನ ಹೇರಿದ್ರು. ಇಷ್ಟಕ್ಕೂ ಇದೆಲ್ಲ ಶುರುವಾಗಿದ್ದು 40 ಜನ ಅಕ್ರಮ ವಲಸಿಗರ ಬಂಧನದೊಂದಿಗೆ. ಇದು ಸದ್ಯಕ್ಕೆ ಭುಗಿಲೆದ್ದಿರೋದು ಕೇವಲ ರಾಜ್ಯಗಳಲ್ಲಿ.
ಕೆಲವು ರಾಜ್ಯಗಳೆಂದರೆ ಕ್ಯಾಲಿಫೋರ್ನಿಯಾ, ಅರಿಜೋನಾ, ಟೆಕ್ಸಾಸ್, ಅರ್ಕಾನ್ಸನ್, ಅಲ್ಬಾಮಾ, ಮಿಸೌರಿ, ಜಾರ್ಜಿಯಾ, ಉತ್ತರ ಕೆರೋಲಿನಾ ಪ್ರಾಂತ್ಯಗಳಲ್ಲಿ ಈ ಎಲ್ಲ ರಾಜ್ಯಗಳು ಅರ್ಥಾತ್ ಪ್ರಾಂತ್ಯಗಳು ಮೆಕ್ಸಿಕೋ ಗಡಿಗೆ ಹೊಂದಿಕೊಂಡಂತೆ ಇವೆ. ಇಲ್ಲಿ ಮೆಕ್ಸಿಕೋ ಮೂಲಕ ಅಕ್ರಮ ವಲಸಿಗರು ಅಮೆರಿಕವನ್ನ ಪ್ರವೇಶ ಮಾಡ್ತಾರೆ. ನಮ್ಮಲ್ಲಿ ಹೇಗೆ ಅಸ್ಸಾಂ, ಪಶ್ಚಿಮ ಬಂಗಾಳ ಮೂಲಕ ಬಾಂಗ್ಲಾದೇಶದವರು, ಪಂಜಾಬ್, ಕಾಶ್ಮೀರ್ ಮೂಲಕ ಪಾಕಿಸ್ತಾನದವರು ಪ್ರವೇಶ ಮಾಡ್ತಾರೋ ಅದೇ ರೀತಿಯಲ್ಲಿ ಅಲ್ಲಿನೂ ಆಗುತ್ತೆ. And this is not just a good gesture, this is something we need to make real. We need to bring down this empire once and for all. All right. ಅಮೆರಿಕದಲ್ಲಿ ಅಕ್ರಮ ವಲಸಿಗರು ಯಾವ ಪರಿ ಇದ್ದಾರೆ ಅಂದ್ರೆ, ಭಾರತದಲ್ಲಿ ಹೇಗೆ ಅಕ್ರಮವಾಗಿ ಬಂದವರು ಇಲ್ಲಿ ಮನೆ, ಹೆಂಡತಿ, ಮಕ್ಕಳನ್ನ ಮಾಡಿಕೊಂಡು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೋ, ಬದುಕುತ್ತಿದ್ದಾರೋ ಅಂಥದ್ದೇ ಸ್ಥಿತಿ ಅಮೆರಿಕದಲ್ಲೂ ಇದೆ. ಅಮೆರಿಕದಲ್ಲಿ 1.7 ಕೋಟಿಗೂ ಹೆಚ್ಚು ಅಕ್ರಮ ವಲಸಿಗರು. ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಐಸಿಇ ಅಸ್ತ್ರ ಪ್ರಯೋಗ. ಐಸಿಇ ಅಂದ್ರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ ಎನ್ಫೋರ್ಸ್ಮೆಂಟ್ ಅಂತ ಅರ್ಥ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನ ಅರೆಸ್ಟ್ ಮಾಡಿ ಅವರ ದೇಶಕ್ಕೆ ಗಡೀಪಾರು ಮಾಡುವ ಅಧಿಕಾರ, ಅದನ್ನ ಪ್ರಯೋಗ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ಅಮೆರಿಕದ ಒಟ್ಟಾರೆ ಜನಸಂಖ್ಯೆ 36ರಿಂದ 37 ಕೋಟಿಯಷ್ಟರಲ್ಲಿ ಒಂದು ಅಂದಾಜು ಲೆಕ್ಕದ ಪ್ರಕಾರ ಅಕ್ರಮವಾಗಿ ನೆಲೆಸಿರುವವರ ಸಂಖ್ಯೆ ಸುಮಾರು 2 ಕೋಟಿ. ಇನ್ನು ಅಕ್ರಮವಾಗಿ ಬಂದವರಲ್ಲಿ ಸುಮಾರು 3ರಿಂದ 4 ಕೋಟಿಯಷ್ಟು ಜನ ಅಧಿಕೃತವಾಗಿ ಈಗ ಅಮೆರಿಕನ್ನರೇ ಆಗಿಬಿಟ್ಟಿದ್ದಾರೆ. ಅವರೆಲ್ಲರನ್ನ ಒದ್ದು ಓಡಿಸ್ತೇನೆ ಅಂತ ಹೇಳಿಕೊಂಡೇ ಅಧಿಕಾರಕ್ಕೆ ಬಂದ ಟ್ರಂಪ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯೂ ಹೌದು. ಎಸ್, ಓಕೆ, ಲಾಸ್ ಏಂಜಲೀಸ್ ನಗರದಲ್ಲಷ್ಟೇ ಒಂದಷ್ಟು ಬಿಗುವಿನ ವಾತಾವರಣ. ಯಾಕೆ ಅಂದ್ರೆ ಲಾಸ್ ಏಂಜಲೀಸ್ ನಗರದಲ್ಲಿ ಅಮೆರಿಕದಲ್ಲಿ ಇರುವ ಒಟ್ಟಾರೆ ಅಕ್ರಮ ವಲಸಿಗರಲ್ಲಿ 1/4 ಭಾಗದಷ್ಟು ಜನ ಅಲ್ಲಿಯೇ ಇದ್ದಾರೆ. ಅದಕ್ಕಾಗಿಯೇ 40 ಅಕ್ರಮ ವಲಸಿಗರ ಬಂಧನ ಇಷ್ಟೆಲ್ಲ ದೊಡ್ಡ ಅನಾಹುತಕ್ಕೆ ಕಾರಣವಾಗಿರೋದು. ಈಗ ಈ 40 ಜನರ ಬಂಧನವನ್ನ ಪ್ರತಿಭಟಿಸದೇ ಇದ್ರೆ ಎಲ್ಲರನ್ನ ಆಚೆ ಹಾಕ್ಬಿಡ್ತಾರೆ ಅನ್ನೋದು ಅಕ್ರಮ ವಲಸಿಗರ ಭಯ. ಪ್ರತಿದಿನ ಅಮೆರಿಕದಲ್ಲಿ ಅಕ್ರಮ ವಲಸಿಗರ ಗಡೀಪಾರು ಆಗ್ತಾನೇ ಇದೆ. ಅದು ಟ್ರಂಪ್ ನೀಡಿರುವ ಭರವಸೆ. ಅಕ್ರಮ ವಲಸಿಗರ ವಾದವೇನು ಗೊತ್ತಾ? ಮೆಕ್ಸಿಕನ್ನರು ಅಮೆರಿಕನರಲ್ಲ, ಅಮೆರಿಕವೇ ಮೆಕ್ಸಿಕೋ. ಇದು ಅರ್ಥವಾಗಬೇಕು ಎಂದ್ರೆ ಈ ವ್ಯಕ್ತಿಯ ಮಾತು ಕೇಳಬೇಕು. ಇದೊಂಥರ ವಿಚಿತ್ರ ಇತಿಹಾಸ. ಇತಿಹಾಸದಲ್ಲಿ ಮೆಕ್ಸಿಕೋ ಪ್ರತ್ಯೇಕ ರಾಷ್ಟ್ರವಾಗಿತ್ತು. ಆಗ ಅಮೆರಿಕವನ್ನ ಆಳ್ತಿದ್ದ ಬ್ರಿಟಿಷರು ಮೆಕ್ಸಿಕೋವನ್ನ ಆಳ್ತಾ ಇದ್ರು. ಅಮೆರಿಕಕ್ಕೆ ಸ್ವತಂತ್ರ ಕೊಟ್ಟು ಹೋಗುವಾಗ ಮೆಕ್ಸಿಕೋದ ಒಂದಷ್ಟು ಭಾಗವನ್ನ ಅಮೆರಿಕಕ್ಕೆ ಸೇರಿಸ್ಬಿಟ್ರು. ಹೀಗಾಗಿ ಇದು ನಮ್ಮ ದೇಶ, ನೀವೇ ವಲಸಿಗರು ಅನ್ನೋ ವಾದ ಈಗ ಅಮೆರಿಕದಲ್ಲಿ ವಾಸವಾಗಿರುವಂತ ಮೆಕ್ಸಿಕನ್ನರವ್ರದ್ದು. ಹೀಗಾಗಿಯೇ 1 ವಾರ ಆದರೂ ಪ್ರತಿಭಟನೆ ನಿಂತಿಲ್ಲ. ದಿನಕ್ಕೊಂದು ಟ್ವಿಸ್ಟ್ ಮತ್ತು ಆಕ್ರೋಶ ಮಡುಗಟ್ಟುತ್ತಲೇ ಇದೆ. ರೊಚ್ಚು ಕಿಚ್ಚಾಗ್ತಾ ಇದೆ. ಆ ಕಿಚ್ಚು ಅಮೆರಿಕವನ್ನ ಅಕ್ಷರಶಃ ಸುಡ್ತಾ ಇದೆ. ವಲಸಿಗರ ಪರ ನಿಂತಿರೋದು ಯಾಕೆ ಅಮೆರಿಕನ್ಸ್? ಅದು ಇನ್ನೊಂದು ಕತೆ. ಎಲ್ಲ ಕಡೆನೂ ಇರ್ತಾರೆ. ಭಾರತದಲ್ಲಿ ಪಾಕಿಸ್ತಾನದವರನ್ನ ಪಾಪ ಕಂಡ್ರಿ, ಪಾಪಚ್ಚಿ ತುಂಬಾ ಒಳ್ಳೆಯವರು ಅನ್ನೋರಿದ್ದಾರಲ್ಲ. ಮೆಕ್ಸಿಕೋದವರೇ ಆಗಿರಲಿ, ಯಾವ ದೇಶದವರೇ ಆಗಿರಲಿ, ಅಕ್ರಮ ವಲಸಿಗರು ಅಮೆರಿಕ ಬಿಟ್ಟು ತೊಲಗಲೇಬೇಕು. ಇದು ಟ್ರಂಪ್ ವಾದ. ಆದರೆ ಅಮೆರಿಕಾದವರ ಅನಿವಾರ್ಯತೆ ಬೇರೆನೇ ಇದೆ. ಅಮೆರಿಕದ ಶ್ರಮಿಕ ವರ್ಗದ ಕೆಲಸಗಾರರು ಸಿಗುತ್ತಿಲ್ಲ. ಅಮೆರಿಕನ್ನರು ಹೆಚ್ಚು ದುಡ್ಡು ಕೂಲಿ ಕೇಳ್ತಾರೆ. ಅಕ್ರಮ ವಲಸಿಗರು ಕಡಿಮೆ ಹಣಕ್ಕೆ ಹೆಚ್ಚು ದುಡಿಯುತ್ತಾರೆ.
ಅಕ್ರಮ ವಲಸಿಗರ ಮೇಲೆ ಅಮೆರಿಕನ್ನರ ಅವಲಂಬನೆ. ಅಕ್ರಮವಾಗಿ ಬಂದು ನಾಗರಿಕತ್ವ ಪಡೆದವರು ಹೆಚ್ಚಾಗಿದ್ದಾರೆ. ಇದು ಅಮೆರಿಕನ್ನರ ಬೇಸಿಕ್ ಪ್ರಾಬ್ಲಮ್. ಅಮೆರಿಕದಲ್ಲಿ ಎಲ್ಲಿಯೇ ಹೋಗಿ ವೈಟ್ ಕಾಲರ್ ಉದ್ಯೋಗಿಗಳು ಎಂದ್ರೆ ಅಮೆರಿಕನ್ಸ್. 100% ಅಮೆರಿಕನ್ನರಿಗೆ ಈಗ ಹೊಸ ಉದ್ಯೋಗ ಸಿಗುತ್ತಿಲ್ಲ. ಇರುವ ಕೆಲಸಗಳು ಕಡಿಮೆ ಸಂಬಳಕ್ಕೆ ದುಡಿಯುವಂತ ಅಕ್ರಮ ವಲಸಿಗರ ಪಾಲಾಗ್ತಿವೆ. ಟ್ರಂಪ್ ಪರ ವೋಟ್ ಹಾಕಿದ್ದು ಇಂತಹ ಮತದಾರರು. ಜೊತೆಗೆ ಅಮೆರಿಕದಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿರುವಂತ ಬ್ಲಾಕ್ ಅಂಡ್ ವೈಟ್ ಮನಸ್ಥಿತಿಯು ಇದಕ್ಕೆ ಕಾರಣ. ಶ್ವೇತ ವರ್ಣದವರು ಶ್ರೇಷ್ಠ, ಅಲ್ಲದವರು ಅಂದ್ರೆ ಕಂದು ಬಣ್ಣದ ಭಾರತೀಯರು, ಏಷ್ಯನ್ನರು, ಚೈನೀಸ್ ಹಾಗೂ ಬಹುತೇಕ ಕಪ್ಪು ವರ್ಣದ ಮೆಕ್ಸಿಕನ್ನರು ಸೇರಿ ಮಿಕ್ಕವರೆಲ್ಲ ಸೆಕೆಂಡ್ ಸಿಟಿಸನ್ಸ್ ರೀತಿ ನೋಡೋ ಅಮೆರಿಕನ್ಸ್ ಮನಸ್ಥಿತಿಯು ಟ್ರಂಪ್ ಡೋಂಟ್ ಕೇರ್ ವ್ಯಕ್ತಿತ್ವವನ್ನ ಕಂಟಿನ್ಯೂ ಮಾಡಿದ್ದಾರೆ. ನೀವು ಪ್ರತಿಭಟನೆ ಮಾಡೋದಾದ್ರೆ ಸೈನಿಕರ ವಿರುದ್ಧ ಹೋರಾಡಿ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತಿದ್ದಾರೆ. ಇದರ ಮಧ್ಯೆ ಟ್ರಂಪ್ ವಿರುದ್ಧ ಅಮೆರಿಕದ ವಿವಿಧ ರಾಜ್ಯ ಪ್ರಾಂತ್ಯಗಳಲ್ಲಿ ನೂರಾರು ಕೇಸುಗಳು ದಾಖಲಾಗಿವೆ. ಅಮೆರಿಕ ಮಾತ್ರ ದಗದಗನೇ ಉರಿ. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ಅಮೆರಿಕಾದಲ್ಲಿ ಯಾವಾಗ ಬೇಕಿದ್ರೂ ರಕ್ತ ಹರಿಬಹುದು, ದಂಗೆ ಇಡೀ ದೇಶಕ್ಕೆ ಹಬ್ಬಬಹುದು ಅನ್ನೋ ಪರಿಸ್ಥಿತಿ ಇದೆ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.